ಸಚ್ಚರ್ ಕಮಿಟಿ ವರದಿ ಪ್ರಕಾರ ಇವತ್ತು ಕೂಡ ಮುಸಲ್ಮಾನ್ ಕಮ್ಯುನಿಟಿಯಲ್ಲಿ ಬಡತನ, ದಾರಿದ್ರ್ಯ, ನಿರುದ್ಯೋಗ ಭಾಳ ಭಯಾನಕ ಸಮಸ್ಯೆ ಇದೆ. ನಾನು ಪ್ರತ್ಯೇಕವಾಗಿ ಇಂಥ ಹೆಸರಿನವರೇ ದುಡ್ಡು ತೊಗೊಂಡಿದ್ದಾರೆ, ಇಂಥವರೇ ತೊಗೊಂಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನನ್ನ ಹತ್ರ ನಾನು ಹೇಳಿದೆ. ನನಗೆ ಯಾಕೆ ಎಷ್ಟೊಂದು, ನನ್ನ ಮಾತಿಗೆ ಎಷ್ಟೊಂದು ಚರ್ಚೆ ನಡೀತಾ ಇದೆ, ಕೃಷ್ಣ ಬೈರೇಗೌಡರ ಮಾತಿಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಅವರು ನಮಗೆ ಒತ್ತಾಯ ಮಾಡಿ ಪತ್ರ ಕೊಡಿ, ನಾವು ಮಾಡ್ಕೊಂಬರ್ತೀವಿ, ಪತ್ರ ಕೊಡಿ, ನಾವು ಮಾಡ್ಕೊಂಬರ್ತೀವಿ ಅಂತ ನಾವು ಕೊಡಬೇಕಾಗ್ತದೆ. ಅವ್ರು ಮಾಡ್ಕೊಂಬಂದರು. ಸರ್ಕಾರ ಭಾಳ ಅತ್ಯಂತ ಜನಪರವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾಯಿದೆ. ಇದು ಬಡವರಿಗೋಸ್ಕರ. ಸಚ್ಚರ್ ಕಮಿಟಿ ವರದಿ ಪ್ರಕಾರ ಇವತ್ತು ಕೂಡ ಮುಸಲ್ಮಾನ್ ಕಮ್ಯುನಿಟಿಯಲ್ಲಿ ಬಡತನ, ದಾರಿದ್ರ್ಯ, ನಿರುದ್ಯೋಗ ಭಾಳ ಭಯಾನಕ ಸಮಸ್ಯೆ ಇದೆ. ಆ ಸಮುದಾಯಕ್ಕೆ ಒಂದು ಬೆಂಬಲ ಕೊಟ್ಟು ಸಹಾಯ ಮಾಡಿ ಮುಂದೆ ತರಬೇಕನ್ನುವಂಥ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ನೀಡಿದ್ದಾರೆ. ಸರಿಯಾಗಿ ಖರ್ಚಾಗ್ತಾ ಇಲ್ಲ. ಆಮೇಲೆ ಮನೆಗಳು ಏನೋ ಇಲಾಖೆಯಿಂದ, ರಾಜೀವ್ ಗಾಂಧಿ ವಸತಿ ಮಂಡಳಿಯಿಂದ ಬಡವರಿಗೆ ಮನೆಗಳು ಸಿಗಬೇಕು. ಆದರೆ ನಮಗೆ ಗೊತ್ತು, ಆಯ್ಕೆ ಆಗೋದರಲ್ಲಿ ಪಕ್ಷಪಾತ ಆಗ್ತದೆ, ಅದರಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆದರೆ ದುಡ್ಡು ತಗೊಂಡು ಮನೆ ಕೊಟ್ಟಂಥ ಆರೋಪ ಇಡುತ್ತೆ ಸರ್ವಸಾಮಾನ್ಯ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೇಳಿ ಬರ್ತಾಯಿದೆ. ಇದು ಹಾಕ್ಬೋದು, ಬಡವರ ಹೊಟ್ಟೆ ಮೇಲೆ ಹೊಡೆದು ದುಡ್ಡು ಮಾಡಬಾರ್ದು, ಆ ಬಡವರಿಗೆ ಅನ್ಯಾಯ ಆಗಬಾರ್ದು, ಒಂದು ಶಾಪ ಬೆಳೆದು. ನನ್ನ ಉದ್ದೇಶ ಏನಿತ್ತು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಮುಜುಗರ ಪಡಿಸ್ಬೇಕು ಅನ್ನೋದಿಲ್ಲ, ಸರಿಪಡಿಸ್ಬೇಕು ಅನ್ನೋದಿತ್ತು. ನಾನು ಮಾಧ್ಯಮಕ್ಕೆ ಹೋಗಿಲ್ಲ. ಅದು ಫೋನ್ನಲ್ಲಿ ಮಾತಾಡುವಾಗ ಯಾರೋ ರೆಕಾರ್ಡ್ ಮಾಡಿಕೊಂಡು ಅದನ್ನು ಬಿಟ್ಟಿದ್ದಾರೆ. ಅದನ್ನು ನಾಳೆ ಮುಖ್ಯಮಂತ್ರಿ 25ಕ್ಕೆ ಕರೆದಿದ್ದಾರೆ, ಮತ್ತು ನಮ್ಮ ಡೆಪ್ಟಿ CM ಕೂಡ ಕರೆದಿದ್ದಾರೆ 25ಕ್ಕೆ ಭೇಟಿ ಮಾಡೋದು. ಅವ್ರಿಗೆ ಭೇಟಿ ಮಾಡ್ತೀನಿ, ಅವರು ವಿವರವೆಲ್ಲ ಅವ್ರಿಗೆ ಹೇಳ್ತೀನಿ. ಮುಂದಿನ ವಿಷಯ ಅವ್ರಿಗೆ ಬಿಟ್ಟು, ನಾನು ಪ್ರತ್ಯೇಕವಾಗಿ ಇಂಥ ಹೆಸರಿನವರೇ ದುಡ್ಡು ತೊಗೊಂಡಿದ್ದಾರೆ, ಇಂಥವರೇ ತೊಗೊಂಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನನ್ನ ಹತ್ರ ನಾನು ಹೇಳಿದೆ. ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಿಂದ ಆಗ್ತಾಯಿದೆ ಅನ್ನೋದು ನನ್ನ ಆರೋಪ. ಈ ತನಿಖೆ ಆದಾಗ ಗೊತ್ತಾಗ್ತದೆ ಯಾರು ದುಡ್ಡು ಕೊಟ್ಟರು, ಎಲ್ಲಿ ಕೊಟ್ಟರು, ಯಾರು ಎಷ್ಟು ತೊಗೊಂಡ್ರು. ತನಿಖೆ ಆದಮೇಲೆ ಗೊತ್ತಾಗ್ತದೆ. ಕುಂಬಳಕಾಯಿ ಕಳ್ಳ ಯಾರು? ನಾನು ಜಮೀರ್ ಹೆಸರು ತೊಗೊಂಡಿಲ್ಲ, ಅವ್ರ PS ಹೆಸರು ತೊಗೊಂಡಿಲ್ಲ, ಅಥವಾ ಅವ್ರ ರಾಜೀವ್ ಗಾಂಧಿ ಗೃಹ ಮಂಡಳಿಯಲ್ಲಿ ಯಾರಿದ್ದಾರೆ ಅಂತ ಅವ್ರ ಹೆಸರು ತೊಗೊಂಡಿಲ್ಲ ಅನ್ನೋ ಆರೋಪ ಇದೆ. ಈಗ ನಂತರ ಅನೇಕ ಜನ MLAಗಳು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಾನು ಬಡವರ ಪರವಾಗಿ ಕಾಳಜಿಯಿಂದ ಹೇಳಿದ್ದೀನಿ, ಹೊರತಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕಿಲ್ಲ. ಈಗ ಕೃಷ್ಣ ಬೈರೇಗೌಡರು ಕೂಡ ಅವರು ಕಂದಾಯ ಸಚಿವರಾಗಿ 2 ತಹಸೀಲ್ಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಭ್ರಷ್ಟಾಚಾರ ನೋಡಿ ಭಾಳ ಬೇಸರದಿಂದ ಬೋರ್ಡ್ ಹಾಕಿದೆ ಅಂತ ಹೇಳಿದ್ದಾರೆ. ನಾನು ಕೂಡ ಅದೇ ಕಳಕಳಿಯಿಂದ ಹೇಳಿದ್ದೀನಿ, ದುಡ್ಡು ತೊಗೊಳ್ಳೋ ಉದ್ದೇ. ನನಗೆ ಯಾಕೆ ಎಷ್ಟೊಂದು, ನನ್ನ ಮಾತಿಗೆ ಎಷ್ಟೊಂದು ಚರ್ಚೆ ನಡೀತಾ ಇದೆ, ಕೃಷ್ಣ ಬೈರೇಗೌಡರ ಮಾತಿಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಅವರೇ ಕಂದಾಯ ಸಚಿವರು, ಅವ್ರದ್ದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಒಪ್ಪಿ ಬೋರ್ಡ್ ಹಾಕುವಂತ ಅವ್ರು ಹೇಳೋ ಮಟ್ಟಕ್ಕೆ ಹೋದಾಗ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗಿಲ್ಲ? ಸೊ ಇದು ಕೂಡ ಒಂಥರ ನಮ್ಗೆ ಬೇಸರ ಆಗಿದೆ. ಸಚಿವ ನಾನು 6,000 ಮನೆ ಕೇಳಿ 3 ಸಲ ಪತ್ರ ಕೊಟ್ಟೆ, 1 ರೂಪಾಯಿನೂ ಕೂಡ ಕೊಡಲಿಲ್ಲ. ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಪಕ್ಷದವರು, ಅವರು ನಮಗೆ ಒತ್ತಾಯ ಮಾಡಿ ಪತ್ರ ಕೊಡಿ, ನಾವು ಮಾಡ್ಕೊಂಬರ್ತೀವಿ, ಪತ್ರ ಕೊಡಿ, ನಾವು ಮಾಡ್ಕೊಂಬರ್ತೀವಿ ಅಂತ ನಾವು ಕೊಡಬೇಕಾಗ್ತದೆ. ಅವ್ರು ಮಾಡ್ಕೊಂಬಂದರು. ಅಂದ್ರೆ ಕಮಾಲೇನು, ಒಬ್ಬ MLA ಹೇಳೋದಕ್ಕೆ ಆಗಲಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಳೋದಕ್ಕೆ ಆಗ್ತದಂದ್ರೆ ಅದು ಅನುಮಾನ ಬರಲ್ವ? ನಮಗಿಂತ ಪವರ್ಫುಲ್ ಅವರು. ನಾವು 5,000 4,000 ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಮನೆ ಕೊಟ್ಟಿದ್ರೆ, ನಾವು ಗ್ರಾಮ ಪಂಚಾಯತ್ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಮನೆಗಳು ಹಿಂದೆ ಆಗಿದ್ದಾವೆ, ಮುಂದೆ ಎಲ್ಲಿ ಬೇಕಾಗಿದ್ದಾವೆ, ಯಾವ ಸಮುದಾಯಕ್ಕೆ ಬೇಕು, ಅದನ್ನು ನಾವು ನಮಗೆ ಮಾಹಿತಿ ಇದ್ದಷ್ಟು ಅವ್ರಿಗೆ ಇರೋದಿಲ್ಲ.